ಕುಕ್ಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವು ಮೈಸೂರು ಬೋಂಡ ಮಾಡೋದೇ ಹೇಗೆ ಅಂತ ನೋಡೋಣ ಬನ್ನಿ. 1 ಕಪ್ಪು ಮೈದಾ ಹಿಟ್ಟು ತೊಗೊಂಡೆ ನೋಡಿರಿ ನಾನು. ಇದನ್ನೇನೈತಿ ಒಂದು 3ರಿಂದ 4 ತಾಸು ಮೊಸರಿನೊಳಗೆ ನೆನೆ ಇಡಬೇಕು. ಇಲ್ಲ ರಾತ್ರಿ ನೆನೆ ಇಟ್ಟರು ನಡಿತೈತಿ ಬೆಳಗ್ಗೆ ಮಾಡೋಕೆ. ನೋಡಿರಿ, ಒಂದು ಅರ್ಧ ಕಪ್ಪು ಮೊಸರು ಹಾಕೀನಿ. ಅದಕ್ಕೆ ಉಪ್ಪು ಎಷ್ಟು ಬೇಕು ಪ್ರಮಾಣ ಅಷ್ಟು ಉಪ್ಪು ಹಾಕ್ರಿ. ನಾವು ಆದಷ್ಟು ಕಲ್ಲು ಉಪ್ಪು ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕಿರಿ. ನೀರು ಹಾಕಿ ಸ್ವಲ್ಪ ಅಳಕ್ಕಿರ್ಬೇಕದು. ಇಟ್ಟು ಕಟ್ಟಿರಬಾರ್ದು. ಹಿಂಗತೆ ಎಲ್ಲದನ್ನು ಕಲಿಸಿ. ಇಷ್ಟ ಆಗ್ಬೇಕು ನೋಡ್ರಿ, ಇಷ್ಟ ಹದ ಆಗ್ಬೇಕಿದೆ ಒಡಿದು ಮೈಸೂರು ಬೋಂಡಾದ ನೋಡ್ರಿ. ಇದು 3ರಿಂದ 4 ತಾಸು ಇಲ್ಲ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಮಾಡಿದ್ರು ಈ ಥರ ಹದ ಬರ್ತೈತೆ ನೋಡ್ರಿ. ಇಲ್ಲಿ ಬಬಲ್ಸ್ ಹೆಂಗೆ ಬಂದಾವ ಮೇಲೆ ಈ ಥರ ಹದ ಬರ್ತೈತಿ. ಹಿಂಗೆ ಬಂದ ಮೇಲೆ ಬೋಂಡ ಅದಾವಲ್ಲ ಮೈಸೂರು ಬೋಂಡ, ಅವು ಮೆತ್ತಗೆ ಆಗ್ತಾವೆ, ಕ್ರಿಸ್ಪಿಯಾಗಿನೂ ಇರ್ತಾವೆ ನೋಡ್ರಿ. ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿ ನಾನು. ಈಗ ಒಂದು ತಟ್ಟಗೆ ಬಿಟ್ಟು ಎಣ್ಣೆ ಕಾದೈತೆ ಇಲ್ಲ ಅಂತ ನೋಡೋಣ. ಕಾದ್ಮೇಲೆ ಇವು ಮೇಲೆ ಬಂದ್ರಂದ್ರೆ ಕಾದಂಗಿದೆ. ಇಟ್ಬಿಟ್ಟಿರ್ತೀವಲ್ಲ ಅದು ಮೇಲೆ ಬಂದುಬಿಟ್ರೆ ಗುಳ್ಳೆಗಳಾಗಿ ಆವಾಗ ಕಾದಂಗದ. ಒಂದೊಂದ ಸ್ವಲ್ಪ ಇದಕ್ಕೆ ಸ್ವಲ್ಪ ಗಟ್ಟಿನೂ ಇದ್ರೆ ನಡೀತೈತಿ. ಇಷ್ಟು ಮೆತ್ತಗೆ ಆಗ್ತಾವಂತೇಳಿ ಸ್ವಲ್ಪ ಇಟ್ಟು ತೆಳ್ಳ ಮಾಡ್ತೀನಿ ನಾನು. ಈ ಥರ ಬಿಡಬೇಕು. ರೌಂಡಾಗಿ ಆಗ್ತಾವೆ. ಹುಳಿಯಾಗಿ ಕೊಬ್ಬರಿ ಚಟ್ನಿ ಊಟ ಚಲೋನ ಆಗ್ತೈತಿ. ತಿನ್ನೋಕೆ ಭಾರಿ ಟೇಸ್ಟಿಯಾಗಿರ್ತೈತಿ. ನೀವು ಮಾಡಿ ನೋಡಿರಿ. ಹಿಂಗೆ ನೋಡಿರಿ, ಮೆತ್ತಗೆ ಭಾರಿ ಆಗಿರ್ತಾವೆ. ಹಿಂಗೆ ತಿರ್ಬೇಕು. ಸ್ವಲ್ಪ ಕೆಂಪಗಾಗಬೇಕು ಇವು ಬೋಂಡ, ಅಂದ್ರೆ ಟೇಸ್ಟ್ ಆಗ್ತಾವೆ. ಕೆಂಪಾಗೋವರೆಗೂ ಬಿಡ್ರಿ. ಮತ್ತು ತೆಗೆದ್ಮೇಲೆ ಮತ್ತೊಂದು ದೊಡ್ಡ ಹಾಕಿ ನೋಡ್ರಿ ನಾನು. ಮತ್ತೆ ಹಾಕಬೇಕು. ಇವು ಹಿಂಗಿರ್ಬಾರ್ದು, ಕೆಂಪಗೈದ್ರೆ ಈ ಥರ ಬಂದಂದ್ರೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರ್ತಾವೆ. ಆದಷ್ಟು ಕೆಂಪಾಗುವವರೆಗೂ ಕರೀರಿ. ಈ ಥರ ಆದಮೇಲೆ ತೆಗೀರಿ. ಅವು ತೆಗೆದು ಮತ್ತೊಮ್ಮೆ ಹಾಕಕತ್ತೆ ನೋಡ್ರಿ ನಾನು. ನೋಡ್ರಿ ಹಿಟ್ಟು ಎಷ್ಟು ಹದ ಐತಿ. ನೋಡ್ರಿ ಎಷ್ಟು ನೋಡೋಕೆ ಎಷ್ಟು ಕ್ರಿಸ್ಪಿ ಅನ್ನಿಸ್ತಾವೆ. ತಿಂದ್ರಂತೂ ಭಾಳ ರುಚಿಯಾಗಿರ್ತಾವೆ. ನೀವು ಒಮ್ಮೆ ಮಾಡಿ ನೋಡಿರಿ, ಪದೇ ಪದೇ ಮಾಡ್ಬೇಕನ್ಸುತ್ತೆ. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.